Hello everyone, welcome to Sankalp Learning Solutions. Let us see question number 51 of chapter Amines. Aliphatic amines are stronger bases than ammonia due to the aliphatic amines are NH2. These are stronger bases than ammonia, that is NH3 here. ಇಲ್ಲಿ ಕೂಡ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಕೂಡ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇದೆ. ಸ್ಪೀಶೀಸ್ ವಿಚ್ ಕ್ಯಾನ್ ಡೊನೇಟ್ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಬೇಸಸ್. ಸೊ ಇವೆರಡು ಬೇಸಸ್ ಹೌದು, ಬಟ್ ಅಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ದನ್ ಅಮೋನಿಯಾ. ಯಾಕೆ? ಸಿ, ಇಲ್ಲಿ ಇಮ್ಯಾಜಿನ್ ಮಾಡ್ರಿ, ನಿಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ. ಈಗ ನೀವು ದುಡ್ಡನ್ನ ದಾನ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ನಿಮ್ಗೆ ಡೋನಾರ್ಸ್, ನಾನು ಕೊಡ್ತೀನಿ, ನೀವು ದಾನ ಮಾಡಿ ನಿಮ್ ಹಿಂದೆ ಡೋನಾರ್ಸ್ ಇದ್ದಾರೆ. ಅವರು ನಿಮ್ಮ ಹತ್ರ ದುಡ್ಡು ಖಾಲಿ ಆದ್ರೆ ಕೊಡ್ತಾರೆ. ಆದ್ರೆ ಮತ್ತೊಂದು ಕೇಸಲ್ಲಿ ನಿಮ್ಗೆ ಬ್ಯಾಕಪ್ಪಿಗೆ ಯಾರು ಇಲ್ಲ, ನಿಮ್ಮ ಹತ್ರ ದುಡ್ಡು ಖಾಲಿ ಆದ್ರೆ ನಿಮ್ಗೆ ಕೊಡೋರು ಯಾರು ಇಲ್ಲ, ಅವಾಗ ನೀವು ಕೊಡ್ಲಿಕ್ಕೆ ಮನ್ಸು ಮಾಡೋರಿಲ್ಲ. ಅದೇ ತರ ಇಲ್ಲಿ ಅಮೋನಿಯಾ ಕೇಸಲ್ಲಿ ಏನಾಗುತ್ತೆ, ಬ್ಯಾಕಪ್ ಇಲ್ಲ ಅಮೋನಿಯಾಕ್ಕೆ. ಬಟ್ ಇನ್ ಕೇಸ್ ಆಫ್ RNH2, ದಟ್ ಈಸ್ ಅಲಿಫ್ಯಾಟಿಕ್ ಅಮೈನ್ಸ್, CH3 group or alkyl group is present, which is electron donating group that pushes electron density towards nitrogen. ಹಾಗಾಗಿ easily nitrogen electron ಅನ್ನ ಡೊನೇಟ್ ಮಾಡುತ್ತೆ. Plus I effect of alkyl groups. Option A is correct. They show alkyl groups show plus I effect. They are electron donating groups. Option B minus I effect of alkyl groups. No, wrong. Option C plus E effect, electromeric effect. No, wrong. Option D minus E effect. Wrong. Therefore, correct option is option A plus I effect of alkyl group. Thank you.